ಇದು ಯಾವ ಥರ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ? ನಾನು ರಾಜಕೀಯವಾಗಿ ಅವ್ರ ಪಕ್ಷದಲ್ಲಿ ಅದೇ ನಡೀತಾ ಇದೆ, ಮಾಡ್ಕೊಳ್ಳಿ. ಅವರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನಾಗ್ತಾರೆ ಅದು ಅವ್ರಿಗೆ ಸೇರಿದ್ದು ಮಾಡೋದು. ಆದರೆ 140 ಸೀಟ್ ಗೆದ್ದಿದ್ದೀವಿ ಅಂತಿರಲ್ಲ, ಜನ ನಿಮ್ಮನ್ನ ಆಯ್ಕೆ ಮಾಡಿದ್ರು. ಇಲ್ಲಪ್ಪ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇವ್ರಿಗೆ ಕೊಟ್ಟರೆ ನಮ್ಮನ್ನು ಉಳಿಸ್ತಾರೆ ಅಂತೇಳಿ ಪಾಪ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ನೀವು ಜನಕ್ಕೆ ಏನು ಕೊಡ್ತಾ ಇದ್ದೀರಿ? ಕಲಬುರಗಿ, ರಾಯಚೂರು, ಯಾದಗಿರಿ, ಬೀದರು, ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ, ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ವೀಕ್ಷಕರು ತಂಡ ಕರೆಸ್ತಿಲ್ಲ. ಈಗೇನೋ ಅರ್ಜಿ ಕೊಟ್ಟಿದ್ದೀವಿ ಬರೋಕ್ಕೆ ಅಂತ ಹೇಳ್ತಾರೆ. ಈಗಾಗಲೇ 3 ತಿಂಗಳು 4 ತಿಂಗಳು ಆಗೋಯ್ತು ಡ್ಯಾಮೇಜ್ ಆಗಿ. ಈಗ ಕೇಂದ್ರ ತಂಡ ಬಂದು ಏನು ವೀಕ್ಷಣೆ ಮಾಡ್ತಾರೆ, ಏನಾಗಿದೆ ಅಂತ ಅವ್ರಿಗೆ ಏನು ಕಣ್ಣಿಗೆ ಕಾಣಿಸ್ತದೆ? ಇದು ಈ ಸರ್ಕಾರದ ಸಾಧ್ಯಗಳಿದೆ. ಇನ್ನು ನಿಮ್ಮ ಕಾನೂನಂತೂ ಕೇಳಲೇಬೇಡಿ. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಂದು ರೀತಿ ಪೊಲೀಸ್ ಇಲಾಖೆ ಭಾಳ ಆಕ್ಟಿವ್ ಆಗಿರ್ತಾರೆ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೈಸೂರಿನಲ್ಲಿ ಅವನು ಯಾರೋ ಚಿನ್ನದ ವ್ಯಾಪಾರಿ ಬಸ್ಸಲ್ಲಿ 3 ಕೋಟಿ ದುಡ್ಡು ತಗೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳೇ ಸೇರಿ ದರೋಡೆ ಮಾಡಿದ್ರು 2013 ಅವರು ಮುಖ್ಯಮಂತ್ರಿ ಇದ್ದಾಗ. ಅದು ಹಿರಿಯ ಅಧಿಕಾರಿ ಮಟ್ಟದಲ್ಲೇ. ನಾನು ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆನೂ ಮಾಡಿದ್ದೀನಿ. ಈಗ ಏನಾಗಿದೆ, ಮೊನ್ನೆ 7.5 ಕೋಟಿದಾಯ್ತಾ? 7.5 ಕೋಟಿ ಮೊನ್ನೆದಷ್ಟೇ ಅಲ್ಲ, ಕಲಬುರಗಿಲಾಯಿತು, ಬಿಜಾಪುರದಲ್ಲಾಯಿತು, ಎಲ್ಲ ಕಡೆ ಬೆಳಗ್ಗೆನೆ ದಾವಣಗೆರೆಯಲ್ಲಾಗಿದೆ. ಈಗ ಆ ಮೊನ್ನೆ 7.5 ಕೋಟಿದು ಇದೆಯಲ್ಲ, ಶಾಬಾಷ್ಗಿರಿ ನಮ್ಮ ಗೃಹ ಸಚಿವರು ಕೊಟ್ಟರು. ಶಾಬಾಷ್ಗಿರಿ ಕೊಡಬೇಕಾಗಿತ್ತು ಗೃಹ ಸಚಿವರು ಪೊಲೀಸ್ ಇಲಾಖೆಗಿಂತ ಹೆಚ್ಚಾಗಿ. ಅವನು ಯಾರ ಪಾಪ ಕಾರ್ ಮಾರಿದ್ನಲ್ಲ, ಅವನು GPA ಅಳವಡಿಸಿದ್ದ ಕಾರ್ಗೆ. ಆ GPA ಅಳವಡಿಸಿದ್ರಿಂದ ಆ ವೆಹಿಕಲ್ ಎಲ್ಲಿ ಹೋಗ್ತಿದೆ ಏನೋ ಇವ್ರಿಗೆ ಮಾಹಿತಿ ಸಿಕ್ಕಿ ಹಿಡಿದ್ರು. ನಮ್ಮ ಪೊಲೀಸ್ನರದೇ ಸಾಧ್ಯ ಇಲ್ಲ. ಆ 7.5 ಕೋಟಿ ಕಳ್ತನಕ್ಕೂ ಪ್ರೇರೇಪಣೆ ಯಾರು? ಒಬ್ಬ ಕಾನ್ಸ್ಟೇಬಲ್ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಿಗೆ ನಿಮ್ಮ ಇಲಾಖೆ ಎಷ್ಟರ ಮಟ್ಟಿಗೆ ಕಳ್ಳಕಾಕರನ್ನ ಹಿಡಿಯತಕ್ಕಂಥದ್ದಕ್ಕೆ, ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ನಿಮ್ಮ ಇಲಾಖೆ ಕೆಲಸ ಮಾಡ್ತಿದೆ. ಇನ್ನು ನೀವೇ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ. ಅದೆಂಥದ್ದು ಪರಪ್ಪನ ಅಗ್ರಹಾರ 1 ರೌಂಡ್ ತೋರಿಸಿದ್ರಿ. ಅವನು ಯಾವನೋ ಟೆರರಿಸ್ಟ್ನೂ ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡು ಅವನಿಗೆ ಫೋನ್ ಕೊಟ್ಟಿರೋದು, ಅವನ ಆಟ ಎಲ್ಲ ತೋರಿಸಿದ್ರಿ. ಕೆಲವು ಹುಡುಗರುಗಳು ಕುಡಿದು ಆ ಒಂದು ಎಂಥದ್ದು ನಿಮ್ಮ ನಶೆ ಬರೋ ಅಂತಕ್ಕಂಥ ಡ್ರಗ್ಸ್ಗಳೆಲ್ಲ ತಗೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ನೀವೇ ತೋರಿಸಿದ್ರಿ. ಅಲ್ಲಿಗೇನು ನಮ್ಮ ಗೃಹ ಸಚಿವರು ಹೋದ್ರು, ಅದೇನೋ ಯಾರ ಮೇಲೂ ಆ್ಯಕ್ಷನ್ ತಗೋತೀವಿ ಅಂತೇಳಿ ಯಾರೋ ಒಂದು 2 ಮೇಲೆ ಆ್ಯಕ್ಷನು ತಗೊಂಡ್ರೇನು. ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೀವೇ ತೋರಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರದಲ್ಲಿ ಡಿಸ್ಟಿಲರಿನೇ ಓಪನ್ ಮಾಡಿಬಿಟ್ಟವ್ರೆ. ಬಹುಶಃ ಈ 2 MLAಗಳ ಕೈಯಲ್ಲಿ ಸೈನ್ ಹಾಕ್ಸಕ್ಕೆ ಹೋಗಿದ್ದಾರಲ್ಲ, ಅವರೇನಾದರೂ ಡೈರೆಕ್ಷನ್ ಕೊಟ್ಟಿನಾದರೂ ಡಿಸ್ಟಿಲರಿ ಓಪನ್ ಮಾಡಿಸ್ಬಿಟ್ರ ಅಂತ ನನಗೊಂದು ಅನುಮಾನ ಇದೆ. ಒಬ್ಬ ಮಂತ್ರಿನೇ ಹೋದ್ರಲ್ಲ ಜೈಲಿಗೆ 2ನೇ ಬಾರಿ. ಇದು ಈ ಸರ್ಕಾರದ ಸಾಧನೆಗಳಿದೆ. ಎಲ್ಲ ಬಾಟ್ಲೆಲ್ಲ ನೀವೇ ತೋರಿಸ್ತಾ ಇದ್ದೀರಿ. ಎಲ್ಲ ಪ್ರಿಪರೇಷನ್ ಹೆಂಗೆ ಮಾಡ್ತಾರೆ, ಯಾವ ಹಬ್ಬದಲ್ಲಿ ಯಾವ ಕ್ವಾಲಿಟಿ ಕೊಡ್ತಾರೆ, ನೀವೇ ತೋರಿಸಿದ್ದೀರಿ. ಇದು ಆಡಳಿತ ಇವ್ರದ್ದು. ಇದಕ್ಕೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ಲವೇ? ಯಾವ ಮಟ್ಟದ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದೀರಿ? ಭಾಳ ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. ಸುಮ್ಮನೆ ನಿಮ್ಮ ಮುಂದೆ ಒಂದು 2-3 ಸ್ಯಾಂಪಲ್ ಏನು ಹೇಳಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.